ಬೇಸಿಗೆಯಲ್ಲಿ ಬಿಸಿ ಬಿಸಿಯಾಗಿರುವ ಪದಾರ್ಥವನ್ನ ಮಾಡಿ ಊಟ ಮಾಡೋದಕ್ಕಿಂತ ಈ ರೀತಿ ತಣ್ಣನೆಯ ಅಡಿಗೆ ಇದ್ರೆ ತುಂಬಾನೇ ರುಚಿಕರವಾಗಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ಕೆಸುವಿನ ಗಡ್ಡೆಯನ್ನು ಬಳಸಿ ಒಂದು ರುಚಿಕರವಾದ ಸಾಸಿವೆ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಕೆಸುವಿನ ಗಡ್ಡೆ ಇಲ್ಲ ಅಂದ್ರೆ ಆಲೂಗಡ್ಡೆಯನ್ನು ಕೂಡ ಬಳಸಬಹುದು. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೆಸುವಿನ ಗಡ್ಡೆಯನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೆ. ಅದನ್ನ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಒಂದೆರಡು ವಿಸಿಲನ್ನ ಮಾಡ್ಕೊಳ್ತೇನೆ. ಮೆತ್ತಗಾಗಿ ಬೇಯಬೇಕು. ಈಗ ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿ, ಅರ್ಧ ಹಸಿಮೆಣಸು, ಸ್ವಲ್ಪ ಸಾಸಿವೆ, ಅಗತ್ಯ ಇರುವಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬೌಲಲ್ಲಿ ಹಾಕೊಂಡಿದ್ದೇನೆ. ಕೆಸುವಿನ ಗಡ್ಡೆ ಮೆತ್ತಗೆ ಬೆಂದಿದೆ, ತಣ್ಣಗಾಗಿದೆ. ಅದರ ಮೇಲ್ಭಾಗದ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕೊಳ್ತಾ ಇದ್ದೇನೆ. ನಂತರ ಇದನ್ನ ಚಿಕ್ಕದಾಗಿ ಮಾಡ್ಕೊಳ್ತೇನೆ. ಇದನ್ನ ಆಲೂಗಡ್ಡೆಯಿಂದನೂ ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ಬೇಕು. ಹಾಗೆ ನಮ್ಮೂರಲ್ಲಿ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಸಾಂಬ್ರಾಣಿ ಗಡ್ಡೆ ಅಂತ ಸಿಗ್ತದೆ, ಅದರಿಂದ ಕೂಡ ಈ ವಿಧಾನದಲ್ಲಿಯೇ ನಾವು ಸಾಸಿವೆನ ಮಾಡ್ತೇವೆ. ಇದೇ ರೀತಿ ಇನ್ನು ಹಲವಾರು ಸಾಸಿವೆ ರೆಸಿಪಿಗಳನ್ನ ನಾನೀಗಾಗಲೇ ನನ್ನ ಮಿಸೆಸ್ ಭಾಗವತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೇನೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡು ಗಟ್ಟಿಯಾಗಿರುವ ತಾಜಾ ಮೊಸರನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆಯನ್ನು ಹಾಕೊಳ್ಳಿಕ್ಕೆ ಒಗ್ಗರಣೆ ಸೌಟನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಎಣ್ಣೆಯನ್ನು ಹಾಕೊಂಡು ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವಿನ ಸೊಪ್ಪು, ಒಣಮೆಣಸನ್ನ ಹಾಕಿ ಒಗ್ಗರಣೆಯನ್ನ ಮಾಡಿ ಇದಕ್ಕೆ ಹಾಕೊಂಡ್ರೆ ರುಚಿಯಾದ ಸಾಸಿವೆ ರೆಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಾಗ್ತದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.